ಬನ್ನಿ ಇಂದು ನಾವು ತಿಳಿಯೋಣ ದ್ರಾಕ್ಷಿ ಹಣ್ಣಿನ ಬಗ್ಗೆ. ದ್ರಾಕ್ಷಿ ಹಣ್ಣಿನಲ್ಲಿ ಗ್ಲೂಕೋಸ್, ಮೆಗ್ನೀಷಿಯಂ ಅಂತ ಅಂಶಗಳು ಹೇರಳವಾಗಿ ಕಂಡುಬರುತ್ತವೆ. ಹಾಗಾಗಿ ಇದು ವೇಗವಾಗಿ ಬೆಳೆಯುವ ಹೃದಯದ ಗತಿಯನ್ನು ಸಾಮಾನ್ಯಗೊಳಿಸುತ್ತದೆ ಮತ್ತು ಮೈಗ್ರೇನ್ ಅಂತಹ ಸಮಸ್ಯೆಗಳಲ್ಲಿ ಅತಿ ಹೆಚ್ಚು ಲಾಭಕಾರಿಯಾಗಿರುತ್ತದೆ. ಹಾಗಾಗಿ ಇದನ್ನು ದ್ರಾಕ್ಷಾರಸವನ್ನಾಗಿಸಿ ಸೇವಿಸುವುದರಿಂದ ಅತಿ ಹೆಚ್ಚು ಲಾಭಕಾರಿಯಾಗಿರುತ್ತದೆ. ಮತ್ತು ಇಂದು ನಾವು ತಿಳಿಯೋಣ ದ್ರಾಕ್ಷಾ ಹಲ್ವಾವನ್ನು ಮಾಡುವ ವಿಧಾನದ ಬಗ್ಗೆ. ಈ ರೀತಿ ಸಂಪೂರ್ಣವಾಗಿ ಶುದ್ಧವಾಗಿ ತೊಳೆದು ಬಿಡಿಸಿಟ್ಟುಕೊಳ್ಳಿ. ನಂತರ ಈ ರೀತಿ ಜ್ಯೂಸ್ ಮಾಡಿಕೊಳ್ಳಿ. ನಂತರ ಈ ರೀತಿ ಸೋಸಿಕೊಳ್ಳಿ. 3 ಕಪ್ ದ್ರಾಕ್ಷಿ ಹಣ್ಣಿನ ರಸವನ್ನು ಸೇರಿಸಿಕೊಳ್ಳಿ. 3/4 ಕಪ್ ಕಾರ್ನ್ಫ್ಲವರನ್ನು ಸೇರಿಸಿಕೊಳ್ಳಿ. ಗಂಟುಗಳನ್ನು ಚೆನ್ನಾಗಿ ಒಡೆದುಕೊಳ್ಳಿ. ಚೆನ್ನಾಗಿ ಕಾಯಿಸಿಕೊಳ್ಳಿ, ತಳ ಹತ್ತದ ಹಾಗೆ. 1/2 ಕಪ್ ಬೆಲ್ಲವನ್ನು ಸೇರಿಸಿಕೊಳ್ಳಿ. ಸ್ವಲ್ಪ ತುಪ್ಪವನ್ನು ಸೇರಿಸಿಕೊಳ್ಳಿ. ನಂತರ ಒಂದು ಬಟ್ಟಲಿಗೆ ಚೆನ್ನಾಗಿ ತುಪ್ಪವನ್ನು ಹಚ್ಚಿಟ್ಟುಕೊಳ್ಳಿ. ನಂತರ ಈ ರೀತಿ ಬಾದಾಮಿಯನ್ನು ಹೆಚ್ಚಿಟ್ಟುಕೊಳ್ಳಿ. ನಂತರ ಬಾದಾಮಿಯನ್ನು ಬೆರೆಸಿಕೊಳ್ಳಿ. ಈ ರೀತಿ ತಳವನ್ನು ಬಿಡುವ ಸಮಯದಲ್ಲಿ ಬಾಂಡಲೆಯನ್ನು ಬಂದ್ ಮಾಡಿಕೊಂಡು ಕೆಳಗಿಳಿಸಿಕೊಳ್ಳಿ. ಮುಂಚೆಯೇ ತುಪ್ಪವನ್ನು ಹಚ್ಚಿಟ್ಟಂತಹ ಬಟ್ಟಲಿಗೆ ತಯಾರಾದ ಹಲ್ವಾವನ್ನು ಈ ರೀತಿ ಹಾಕಿಕೊಂಡು ತಣ್ಣಗಾಗಲು ಬಿಡಿ. ತಣ್ಣಗಾದ ನಂತರ ಬಟ್ಟಲಿಂದ ಹೊರತೆಗೆಯಿರಿ. ನಂತರ ನಿಮಗೆ ಬೇಕಾದ ಆಕೃತಿಯಲ್ಲಿ ಕಟ್ ಮಾಡಿಕೊಳ್ಳಿ. ಈ ರೀತಿಯ ದ್ರಾಕ್ಷಿ ಹಲ್ವಾವನ್ನು ಚಿಕ್ಕ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಈ ರೀತಿ ಮಾಡಿದ್ದೀನಿ.